ಇಲ್ಲ 3 ಅಡಿ ಗಣಪತಿನೇ ಇಡೋಣ ಅಂತ ಅಂದ್ಕೊಂಡಿದ್ವಿ. ನೀವು ಎಲ್ಲ ಥರದ ಕ್ರಿಯೇಟರ್ಸರು ಬರ್ತಾರೆ. ಒಂದು ಸಣ್ಣ ಮೀಟಪ್ ಇಟ್ಟಿದ್ದೀವಿ. ಗಣೇಶ ಹಬ್ಬ ತಕ್ಕ ಜೋರಾಗಿ ಮಾಡಬೇಕು ಅಂತ ಇನ್ನೂ ತುಂಬ ಜಾಸ್ತಿ ಆಗಿದೆ ಈ ವರ್ಷ. ಮನೆ ಹತ್ರ ಜಗಳ ಇದ್ದು ಬಂದು ಮಾತಾಡ್ಕೊಳೋದು ಅಷ್ಟೇ ಬಿಡು. ಅವರಾದರೆ ಅಟ್ಲೀಸ್ಟ್ ಬಂದು ಮಾತಾಡ್ತವ್ರೆ ಡೈರೆಕ್ಟಾಗಿ. ಇಲ್ಲೂ ಅವರೇ ನಮ್ಮ ಹತ್ರ ಬರ್ತಾ ಇದ್ದೀನಿ. ನಮಸ್ಕಾರ ಬಾಯ್ಸ್, ಎಲ್ರಿಗೂ ಇನ್ನೊಂದು ಹೊಸ ವ್ಲಾಗ್ಗೆ ವೆಲ್ಕಮ್. ತಡ್ರಿ ಒಂದು ನಿಮಿಷ, ಗಾಡಿ ಬರ್ಮಪ್ಪಲ್ಲಿ. ಅಪ್ಪ ಚೈನ್ಲು ಖಾಲಿ ಆಗಿದೆಯಾ? ಇಲ್ಲ ಇದೆ. ಆಮೇಲೆ ಫ್ಯೂಲ್ ಎಕ್ಸ್ ಬಗ್ಗೆ ಎಲ್ಲ ಫೀಡ್ಬ್ಯಾಕ್ ಹೇಳ್ತಾಯಿದ್ದೀರಾ, ಹೇಳ್ತೀನಿ ಈ ವ್ಲಾಗಲ್ಲಿ. ಇಲ್ಲಿದೆ ನೋಡಿರಿ ಕನೆಕ್ಟರ್ ಸ್ವಿಚಸ್ ಎಲ್ಲ ಕಡೆ ಗಣೇಶ ಹಬ್ಬ ಜೋರಾಗಿ ನಡೀತಿದೆ ಫ್ರೆಂಡ್ಸ್. ನಿಮ್ಮ ಕಡೆ ಹೆಂಗೆ ನಡೀತಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಮಗೂ ಒಂದು ಐಡಿಯಾ ಬರುತ್ತೆ. ಎಲ್ಲೆಲ್ಲಿ ಎಷ್ಟೆಷ್ಟು ಗಣಪತಿ ಇಡ್ತಾಯಿದ್ದೀರಾ, ಎಷ್ಟು ದಿನ ಇಡ್ತಾಯಿದ್ದೀರಾ, ಹೆಂಗೆ ಸೆಲೆಬ್ರೇಟ್ ಮಾಡ್ತಾಯಿದ್ದೀರಾ ಅಂತ ಎಲ್ಲ ತಿಳಿಸಿ. ನಾವು ಚಿಕ್ಕ ವಯಸ್ಸಿನಾಗಿದ್ದಾಗಲೂ ಇಡ್ತಾಯಿದ್ವಿ, ಇವಾಗಲೂ ಇಡ್ತಾಯಿದ್ವಿ. ಬಟ್ ಈ ವರ್ಷ ಸ್ವಲ್ಪ ಸ್ಪೆಷಲಾಗಿ ಇಡ್ತಾಯಿದ್ದೀವಿ ಅಷ್ಟೇ. ನೀವು ಈ ವಿಡಿಯೋ ನೋಡೋಷ್ಟೊಳಗಡೆ ನಾವು ಮೇ ಬಿ ಸೆಲೆಬ್ರೇಷನಲ್ಲಿ ಇರ್ತೀವಿ. ನೀವು ಈ ವಿಡಿಯೋ ನೋಡಬೇಕಿದ್ರೆ ನಾಳೆ ಫುಲ್ಲು ಫಂಕ್ಷನ್ಸ್ಗಳಿದ್ದಾವೆ. ಫ್ಯೂಲ್ ಎಕ್ಸ್ ಹಾಕ್ಸಿದ ಮೇಲೆ ಗಾಡಿದು ಸ್ವಲ್ಪ ಥಿಂಗ್ಸ್ಗಳು ಚೇಂಜ್ ಆಗಿದ್ದಾವೆ. ಪಿಕಪ್ ಆಗಿರ್ಬೋದು, ಆಮೇಲೆ ಹೀಟಿಂಗ್ ಆಗಿರ್ಬೋದು. ಅದ್ರ ಜೊತೆಗೆ ಮೇಯ್ನು ಸ್ವಲ್ಪ ಗಾಡಿ ಆ್ಯಾವ್ರೇಜು ಜಾಸ್ತಿ ಆಗಿದೆ. ಆಮೇಲೆ ಅವತ್ತು ಫುಲ್ಲು ಟಾಪ್ ಸ್ಪೀಡಲ್ಲಿ ಹೊಡೆದ್ರು ಗಾಡಿ ಅಷ್ಟೊಂದು ಇಂಜಿನ್ ಹೀಟ್ ಆಗಲಿಲ್ಲ ಮುಂಚೆಗೆ ಕಂಪೇರ್ ಮಾಡಿದ್ರೆ. ಸೊ ಯಾರಿಗೂ ಇವನು ಸುಮಾರು ದಿನದಿಂದ ನಾನು ಈ ಥರ ಡೈಲಿ ಮಾಡೋವಾಗೆಲ್ಲ ಮಾಡೋದನ್ನು ಮಿಸ್ ಮಾಡ್ಕೊಳ್ತಾ ಇದ್ದೆ. ಏನಕ್ಕೆಂದರೆ ಕಾಂಟ್ರವರ್ಸಿ ನಡೀತಾ ಇತ್ತಲ್ಲ, ಅದಕ್ಕೆ. ಇನ್ಮೇಲೆ ಹಂಗೆಲ್ಲ ಆಗಲ್ಲ. ಇನ್ಮೇಲೆ ವ್ಲಾಗ್ಸ್ ಬರ್ತವೆ, ಫ್ರೀಕ್ವೆಂಟಾಗೇ ಬರ್ತವೆ, ತಲೆ ಕೆಡಿಸ್ಕೊಬೇಡ್ರಿ. ಅಯ್ಯೋ, ಆಮೇಲೆ ನೋಡಿರಿ ಫ್ಯೂಲ್ ಎಕ್ಸ್ ಹಾಕ್ಸಿದ್ಮೇಲೆ ಮುಂಚೆ ಇಂಜಿನ್ ಚೆಕ್ಲೈಟ್ ಬರ್ತಾಯಿತ್ತು, ಅದು ಇವಾಗ ಆಫ್ ಆಗಿಬಿಟ್ಟಿದೆ. ರನ್ ಅವೇ, ಐ ವೋಂಟ್ ಗೋ ಬ್ಯಾಕ್ ಆನ್ ಮೈ ವರ್ಡ್, ದಟ್ಸ್ ಮೈ ನಿಂಜಾ ವೇ. ನಿಂಜಾ ಬಾಯ್, ನಿಂಜಾ ವೇ. ಸೊ ಇವಾಗ ಏನಂದರೆ ಪ್ಲಾನು ಇಲ್ಲಿಂದ ಒಂದೇ ಬೈಕಲ್ಲಿ ಹೋಗ್ತೀವಿ. ಸುಮ್ಮನೆ 2 ಬೈಕಲ್ಲಿ ಹೋಗೋದು ಮಳೆ ಬೇರೆ ಬರ್ತದೆ. ಅಲ್ಲಿಂದ ಹೆಂಗಿರೋದು ಐ ಥಿಂಕ್ ಟೆಂಪೋದಲ್ಲಿ ಅನ್ಸುತ್ತೆ ಹೋಗೋದು. ಟೆಂಪೋದಲ್ಲ, ಅದಕ್ಕೇನೆ ಇನ್ನು ಸುಮ್ಮನೆ ಒಂದು ಬೈಕಲ್ಲಿ ಹೋಗ್ತೀವಿ. ಒಂದು ಡಾಲ್ಫಿನ್ ಇಲ್ಲೇ ನಿಂತಿರುತ್ತೆ. AD ಟಾಪ್ ಆಫ್ ಇದೆಯಲ್ಲ, ಸೊ ಎಲ್ಲಾನು ಕ್ಯಾರಿ ಮಾಡ್ಬೋದು ಅಷ್ಟೇ, ಇನ್ನೇನಿಲ್ಲ. ಬೇಗ ಓಡೋಣ, ಅಲ್ಲೇ ಟೈಮ್ ಆಗಿದೆ. ಹರ್ಷ ಫೋನ್ ಮಾಡ್ತಾವನೆ. ADVಲಿ ಹಿಂದೆ ಕೂತ್ಕೊಳ್ಳೋದು ಆರಾಮಗುರು. ಬಟ್ ಪ್ರಾಬ್ಲಮ್ ಏನಂದರೆ ಓಡ್ಸೋಕ್ಕಿಂತ ಹಿಂದೆ ಕೂತಿರೋ ಮೀಟ್ರ್ ಜಾಸ್ತಿ ಬೇಕು. ಅದಕ್ಕೆ ಬಂದಿರೋದು ಮಾಡಕ್ಕೆ. ಹ್ಯಾಪಿ ಗೌರಿ ಗಣೇಶ್ ಅಂಕಲ್. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಓಹೋ, ನಾಳೆ ಸೆಪ್ಟೆಂಬರ್ 8 ರೈಸ್ ಫ್ಯಾಕ್ಟ್ರಿ ವಿಜಯನಗರ ಹಂಪಿ ನಗರಲ್ಲಿ ಇರುವಂತ ಔಟ್ಲೆಟ್. ಇಲ್ಲಿ ಇದ್ರ ಮುಂದೆನೆ ಗಣೇಶ ಉತ್ಸವ ಮಾಡ್ತಾ ಇದ್ವಿ. ನಮ್ಮ ಕನ್ನಡ ಯೂಟ್ಯೂಬರ್ಸ್ ವತಿಯಿಂದ ಎಲ್ಲ ಕನ್ನಡ ಯೂಟ್ಯೂಬರ್ಸ್ ಸೇರಿ ಕೂರಿಸಿರುವಂತ ಒಂದು ಗಣೇಶ ಇದು. ಸೊ ಎಲ್ಲ ಕನ್ನಡ ಯೂಟ್ಯೂಬರ್ಸ್ ಯಾವುದೇ ಜಾನರ್ ಆಗಿರ್ಬೋದು, ಮೋಟೋ ವ್ಲಾಗಿಂಗ್ ಆಗಿರ್ಬೋದು, ಗೇಮಿಂಗ್ ಆಗಿರ್ಬೋದು, ಲೈಫ್ ಸ್ಟೈಲ್ ಆಗಿರ್ಬೋದು, ಎಲ್ಲಾ ತರ ಫುಡ್ ಆಗಿರ್ಬೋದು, ರೋಸ್ಟಿಂಗು, ಎಲ್ಲಾ ತರದ ಕ್ರಿಯೇಟರ್ಸ್ ಬರ್ತಾರೆ. ಸೊ ಒಂದು ಸಣ್ಣ ಮೀಟಪ್ ಇಟ್ಟಿದ್ದೀವಿ. ಆ ಸಣ್ಣ ಮೀಟಪ್ಗೆ ಎಷ್ಟು ಜನ ಪ್ರೋತ್ಸಾಹ ಕೊಡ್ತಾರೆ ಏನಂತ ಗೊತ್ತಿಲ್ಲ. ನಾಳೆ ಈ ಬ್ಲಾಗ್ ಅದಕ್ಕಿಂತ ಮುಂಚೆ ಬಂದರೆ ಅವ್ನು ಹೇಳ್ದಂಗೆ ಬರುತ್ತೆ. ಬನ್ನಿ, ಸಪೋರ್ಟ್ ಮಾಡಿ, ಹೆಂಗಿರುತ್ತೆ ಅಂತ ನೋಡಿ ಎಲ್ಲ ಬನ್ನಿ ಮಜಾ ಮಾಡೋಣ ಅಷ್ಟೇ. ಬಂದು ಒಂದು ಅರ್ಧ ಗಂಟೆ ಆಯಿತು. ಬಾಸ್ ಎಕ್ಸ್ಪ್ಲೇನ್ ಮಾಡ್ತಾರೆ ನಾಳೆ ಹೆಂಗೆ ಪ್ಲಾನ್ ನಡೆಯುತ್ತೆ ಅಂತ. ಫುಲ್ ಸ್ಟೇಜು ಹಿಂಗೆ ನಿಂತ್ಕೊಳ್ಳೋದು, ಹೆಂಗೆ ಆ್ಯಂಕರಿಂಗು, ಹೆಂಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ನಮಗೆ. ಬಂದು ನಮ್ದು ಅಂಜನ್ ರೋಡಿ ಅಂಜನ್ ಹೇಳಿದ್ದೀನಿ. ಅವ್ರಿಗೂ ಒಂದು ಸ್ವಲ್ಪ ಬೇರೆ ಇವೆಂಟ್ಗಳು ಇರುತ್ತದೆ, ಬಟ್ ಮಧ್ಯದಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಆಲ್ ಟೈಮಿಗೆ ಬರ್ತಾರಲ್ಲ. ಬಂದಿರೋದೇ ಮೋಹನ್ ಆ್ಯಂಕರಪ್ಪ. ಮೋಹನ್ ಜಯಣ್ಣಗೆ ಜೈ. ನನ್ಗೆ ಗೊತ್ತಿಲ್ಲ ಗೈಸ್, ಏನೋ ಮಾಡ್ತಾರೆ ಒಟ್ಟಿನಲ್ಲಿ. ಓಕೆ, ಏನು ಪ್ಲಾನು? ಇವಾಗ ಏನಿಲ್ಲ, ಗಣೇಶ ತಗೊಂಬರೋದು. ಗಾಡಿ ಬರ್ತಾ ಇತ್ತು ಅಂದಿವೆ, 6 ಆಯ್ತು. ಇನ್ನೊಂದು 5-10 ಮಿನಿಟ್ಸಲ್ಲಿ ಗಾಡಿ ಬರುತ್ತೆ. ಆಮೇಲೆ ಇದು ಇವಾಗ ನಿಮ್ಮ ಪ್ಲಾನ್ಸ್ ಎಲ್ಲ ಒಟ್ಟಿಗೆ ಹೋಗ್ಬಿಟ್ಟು ಗಣೇಶ ತರ್ತೀವಿ. ಓಕೆ, ಸೊ ಗಾಡಿ ಬಂದಿದೆ. ಸೊ ಗಣೇಶ ತರೋದಕ್ಕೆ ಗೊತ್ತಲ್ಲ, ಮಾಮೂಲಿ ನಮ್ಮ ಬಾಯ್ಸ್ ಎಲ್ಲ ಯಾವ ಥರ ಗಾಡಿ ತರಿಸ್ತೀವಿ ಅಂತ ಅಂದ್ಬಿಟ್ಟು. ಸೊ ಎಸ್, ಚಿಯರ್ಸ್ 10 ವರ್ಷ ಎಲ್ಲ ಹೊರಟ್ವೆ ಗಣೇಶ ತರೋದಕ್ಕೆ. ಇಲ್ಲಿಂದ ಒಂದು 20-25 ಕಿಲೋಮೀಟರ್ ಆ ಕಡೆಗೆ. 25 ಜಾಸ್ತಿ. ನನಗೆ ಸೀರಿಯಸ್ಲಿ ಮುಂಚೆ ದಿನಗಳು ಜ್ಞಾಪಕ ಬರ್ತಾವೆ. ಮುಂಚೆ ಚಿಕ್ಕ ವಯಸ್ಸಲ್ಲಿ ಗಣಪತಿ ಸೇಮ್ ವೈಬ್. ಅಷ್ಟೇ. ಥ್ಯಾಂಕ್ಸ್ ಫಾರ್ ಬ್ರಿಂಗಿಂಗ್ ಮೈ ಚೈಲ್ಡ್ಹುಡ್ ಮೆಮೊರೀಸ್ ಬ್ಯಾಕ್. ಈ ತರ ಆಕ್ಚುಲಿ ಗಣೇಶ ತರಕ್ ಹೋಗಿ ಎಷ್ಟು ವರ್ಷ ಆಯ್ತು ಗೊತ್ತಾ? ಚಿಕ್ಕ ವಯಸ್ಸಲ್ಲಿ ಎಲ್ಲ ಫುಲ್ ಹಿಂಗೇನೆ ಹುಡುಗನ್ನೆಲ್ಲ ಹಾಕೊಂಡು ಗಣೇಶ ಇವಾಗ ಅದೇ ಫೀಲ್. ಮುಂಚೆ ಹೊಸಕೋಟೆ ಕ್ರಾಸ್ ಆಗಿ ಹೋಗ್ತಾ ಇದೀವಿ.
ಬಾಯ್ಸ್ ಹೆವಿಯಾಗಿ ಸೈಕ್ ಮಾಡ್ತವ್ರೆ. ಗಣೇಶ ಹಬ್ಬ ತಕ್ಕ ಜೋರಾಗಿ ಮಾಡಬೇಕು ಅಂತ ಇನ್ನ ಹುಮ್ಮಸ್ ಜಾಸ್ತಿ ಆಗಿದೆ ಈ ವರ್ಷ. ಎಲ್ಲಿ ಹೋಗ್ತಾರೆ ನಾವು ಗಣೇಶ ತರೋದಕ್ಕೆ? ನಾನು ಫಸ್ಟು ಮೈಸೂರು ರೋಡ್ ಅನ್ಕೋಬಿಟ್ಟೆ, ಆಮೇಲೆ ಗೊತ್ತಾಗಿದ್ದು ಮಾಲೂರಿಗೆ ಹೋಗ್ತಾ ಇರೋದು ಗಣಪತಿ ತರೋದಕ್ಕೆ. ಪ್ರಾಬಬ್ಲಿ ಸ್ಟಾಪ್ ಆಗ್ಬೋದು. ಇದೇ ಫಸ್ಟು ಈ ರೋಡಲ್ಲಿ ಆಟೋದಲ್ಲಿ ಬರ್ತಾ ಇರೋದು. ಎಲ್ಲಿ ಮಾಲೂರು ರೋಡು, ಚಿಕ್ಕೇನಹಳ್ಳಿ ಗೇಟ್. ಏನು ಅಲ್ಲೇ ತರ್ತಾರೆ ನಾವು ಹೋಗಿ? ಅಲ್ಲಿ ಬೀಚ್ ವರ್ಕ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಆಮೇಲೆ ಅವ್ರ ಮ್ಯಾನುಫ್ಯಾಕ್ಚರ್ ದೊಡ್ಡ ಗಣಪತಿ ಸಕ್ಕತ್ತಾಗಿತ್ತು ಅದಂತೂ. ಗಣೇಶ ಹಬ್ಬದ ಬರೋ ವೈಫ್ ಬಾಯ್ಸ್ಗೆ ಮಾತ್ರ ಅರ್ಥ ಆಗುತ್ತೆ. ಯಾಕಂದ್ರೆ ಒಬ್ಬೊಬ್ರು ತರ್ಬೇಕಾದ್ರೆ ಎಷ್ಟು ಖುಷಿ ಇರುತ್ತೆ, ಬಿಡ್ಬೇಕಾದ್ರೆ ಅಷ್ಟೇ ಎಮೋಷನಲ್ ಆಗಿರ್ತೀವಿ. ಓಕೆ ಬಾಯ್ಸ್, ಬಂದ್ವಿ. ಅಲ್ಲಿ ನಮ್ಮ ಮುರ್ಷನಹಳ್ಳಿಯಲ್ಲಿ ಗಣಪತಿ ನೋಡ್ತಾವನೆ. ಆರ್ಡರ್ ಕೊಟ್ಟಿರೋದಕ್ಕೆ ಇಷ್ಟು ದೂರ ಬಂದು ಇಲ್ಲಿಂದ ತಗೊಂಡು ಹೋಗ್ತಿದ್ದೇವೆ. ಇಲ್ಲಿ ನೋಡಿ, ಇಲ್ಲಿ ಗಣಪತಿಗಳು ಹೆಂಗಿದ್ದಾವೆ, ಕ್ರೇಜಾಗಿದ್ದಾವೆ. ಬ್ರೋ ಅದೆಲ್ಲ ಎಷ್ಟೆಷ್ಟು ಅಡಿಗಳಿದ್ದಾವೆ? ಎಷ್ಟೆಷ್ಟು ಅಡಿ ಇದ್ದಾವೆ ಎಲ್ಲ? ಇದೆಲ್ಲ ಹಾಂ, ಇದೆಲ್ಲ 12 ಅಡಿ ಆಗ್ತಾಯಿದೆ. ತಡಿ 9 ಅಡಿ 12 ಅಡಿ ಇದೆ. ನನಗೆ ನಮ್ಮ ಹಾಸನ ಗಣಪತಿಗಳು ಜ್ಞಾಪನ ಬರ್ತವೆ ಇವೆಲ್ಲ. ಯಾಕಂದರೆ ನಾನು ಮುಂಚೆ ಇದ್ದಿದ್ದಲ್ಲ ಅಲ್ವಾ. ಸೊ ನಮ್ಮ ಹಾಸನದಲ್ಲಿ ಹೇಮಾವತಿ ನಗರ, ದಾಸಗೋಪ್ಲು, ಆಮೇಲೆ ಮೈನು ಬಸ್ ಸ್ಟ್ಯಾಂಡ್ ಹತ್ರ ಗಣಪತಿ, ಇಲ್ಲೆಲ್ಲ ಹೆವಿ ದೊಡ್ಡ ಗಣಪತಿ ಇಡೋರು. 15 ದಿನ 21 ದಿನ ಇಟ್ಬಿಟ್ಟು ಕೊನೆಗೆ ಬಿಡ್ಬೇಕಾದ್ರೆ ಏನು 1 ಕಿಲೋಮೀಟ್ರ್ ಫುಲ್ಲು ಏನೋ ಡೊಳ್ಳು ಕುಣಿತ, ಇನ್ನೂ ಒಂಥರ ಟಮಟೆ, ಈ ಥರ ನಿಮಗೆ ಒಂದು ಹಳ್ಳಿ ಸೇರಿಬಿಟ್ಟು ಒಂದು ಕಡೆ ಕೂರಿಸ್ತಾರೆ. ಇಲ್ಲಿ ಗಲ್ಲಿಗೆಲ್ಲ ಒಂದೊಂದು ಗಣೇಶಗಳಿರುತ್ತೆ. ಬಟ್ ಅಲ್ಲೆಲ್ಲ ಇನ್ನೂ ಸಕ್ಕತ್ತಾಗಿರೋದು. ಒಂದು ಏರಿಯಾಗೆ ಒಂದೊಂದು ಗಣಪತಿ, ಇಲ್ಲೆಲ್ಲ ಗಲ್ಲಿ ಒಂದೊಂದು ಗಣಪತಿ, ಅಲ್ಲಿ ಏರಿಯಾಗೆ ಒಂದೊಂದು ಗಣಪತಿ. ಬಟ್ ನೆಕ್ಸ್ಟ್ ಲೆವೆಲ್. ವೆರೈಟಿ ಗಣೇಶ. ಇನ್ನು ಅಲ್ಲೂ ಹೊರಗಡೆ ಇದೆ ಗಣೇಶ, ತೋರಿಸ್ತೀವಿ. ಗಣಪತಿ ಬಪ್ಪ ಮಂಗಳಮೂರ್ತಿ ಗಣೇಶಂಗೆ. ಗಣಪತಿನ ಕೂರಿಸಿ ಅಂದರೆ ಹರ್ಷ ಇವತ್ತು ಅದು ಸುಮ್ಮನೆ ಸ್ಟಾರ್ಟಿಂಗ್ ಗಿಡ ಪೂಜೆ ತಾನೆ, ಏನಂತಾರೆ ಅದಕ್ಕೆ? ಸುಮ್ಮನೆ ಬಂದ್ರೆ ದೃಷ್ಟಿ ತೆಗೆದ್ವಿ. ದೃಷ್ಟಿ ತೆಗ್ದ್ವಿ, ಕೂರಿಸಿದೀವಿ. ನಾಳೆ ಅಸಲು ಊಟ ಯಾರು ಮಾಡಿರಲಿಲ್ಲ ಬೆಳಗ್ಗೆಯಿಂದ, ಅದಕ್ಕೆ ಊಟ ಎಲ್ಲ ಬಾಯ್ಸು ಬಂದು ಊಟಕ್ಕೆ. ಸೊ ನೋಡಿ ಎಲ್ಲ ಇಲ್ಲ ಇದ್ದಾರೆ. ಓಕೆ ಬ್ರೋ, ಸ್ವಲ್ಪ ಹಿಂದೆ ಬನ್ನಿಗೆ. ಓಕೆ, ಎಲ್ಲ ಇಲ್ಲ ಇದ್ದಾರೆ ಬಾಯ್ಸು. ಇವನು ಬಂದ, ಬಾಯ್ ಎಲ್ಲ ಇದ್ದಾರೆ. ಸೊ ಊಟ ಮುಗಿಸೋಣ, ಊಟ ಮುಗಿಸಿ ಮತ್ತೆ ಗಣಪತಿ ಹತ್ರಕ್ಕೆ ಹೋಗೋಣ. ಹಂಗೆ ಸುಮ್ಮನೆ ಮನೆ ಹತ್ರ ಜಗಳ ಇದ್ದು ಬಂದು ಮಾತಾಡ್ಕೊಳೋದು ಅಷ್ಟೇ. ಬಿಡು, ಅವರಾದರೆ ಅಟ್ಲೀಸ್ಟು ಬಂದು ಮಾತಾಡ್ತವ್ರೆ ಡೈರೆಕ್ಟಾಗಿ. ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಇವಾಗೆಲ್ಲ ಬಾಯ್ಸ್ ಬರ್ತಾವ್ರೆ, ಒಬ್ಬೊಬ್ಬರೇ ಬರ್ತಾವ್ರೆ. ಬರಲಿ ಎಲ್ಲ ಬರಲಿ. ಸೀರಿಯಸ್ಲಿ ನೆಕ್ಸ್ಟ್ ಲೆವೆಲ್ ಇತ್ತು ಇವತ್ತು ಕ್ವಾಟ್ಲೆ ಎಲ್ಲರದು. ಎಸ್ಪೆಷಲಿ ವಿವೇಕ್ ಆಮೇಲೆ ಅವರು ಎಲ್ಲೋದ್ರು ಅವರು. ಇಂಟ್ರೊಡಕ್ಷನ್ ಮೋಹನ್ ಜಯಣ್ಣ. ಹಂಗೆ ನೀವೇ ಮಿಸ್ಟರ್ ಥ್ರಾಟ್ಲರ್. ಹಾಂ, ಇದು ಮಿಸ್ಟರ್ ಅಭಿ. ಹಾಂ, ಇದು ಮಿಸ್ಟರ್ ಕೀರ್ತಿ ಲಾಗ್ಸ್ ಕನ್ನಡ. ಕೀರ್ತಿ ಲಾಗ್ಸ್ ಕನ್ನಡ. ಹಾಂ, ಅದು ಮಿಸ್ಟರ್ ರವಿ. ಹಾಂ, ಹಾಯ್ ಬ್ರೋ. ಆಲ್ರೆಡಿ ಬಂದಿದ್ರು ಲಾಗಲ್ಲಿ, ಲಾಗ್ ಎಂಡಿಂಗ್ ಟೈಮಲ್ಲಿ. ನಿಮ್ಮ ಹೆಸರು ಹೇಳ್ಬಿಡಿ. ಹಂಗೆ ಗೋಪಿ. ಚಂದನೇಶ್. ನಿಮ್ಮ ಹೆಸರು ಹೇಳ್ಬಿಡಿ. ಬ್ರೋ ಹಂಗೆ ನಿಮ್ಮ ಹೆಸರು ಹೇಳ್ಬಿಡಿ. ಬಟ್ ಗಾಡಿ ಎಕ್ಸಾಸ್ಟ್ ಸೌಂಡ್ ಸಖತ್ತಾಗಿದೆಯಲ್ಲ. ಇಸ್ಕೊಂಡು ರಿವ್ಯೂನಾರ ಮಾಡಪ್ಪ ನೀನು ಏನು ವೀಡಿಯೋಸೇ ಮಾಡಲ್ಲ. ಒಂದು ವೀಡಿಯೋ ಹಾಕ್ತಾನೆ ಬ್ರೋ ಕರೆಕ್ಟಾಗಿ. ಎಲ್ಲೋ ಪ್ರೂಫಕ್ಕೆ ಒಂದು ವೀಡಿಯೋ ಹಾಕ್ತಾನೆ ರಿವ್ಯೂನ, ಅದು ಬಿಟ್ಟರೆ ಹಾಕೋದೇ ಇಲ್ಲ. ಫುಲ್ ಬ್ಯುಸಿ ಅಣ್ಣ. ಓಕೆ, ಇನ್ನು ನೀನು ಡಿಸ್ಕಸ್ ಮಾಡು ನಾಳೆದಕ್ಕೆ. ಓಕೆ ವಾಯ್ಸ್, ಇವತ್ತಿನ ವ್ಲಾಗಿಗೆ ಇಷ್ಟೇ. ನೆಕ್ಸ್ಟ್ ವ್ಲಾಗಲ್ಲಿ ಗಣಪತಿ ಮೀಟಪ್ ವ್ಲಾಗಲ್ಲಿ ಸಿಗ್ತೀವಿ. ಹೆಂಗಾಗುತ್ತೆ, ಯಾವ ಥರ ಆಗುತ್ತೆ ಅಂತ ಗೊತ್ತಿಲ್ಲ. ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಕ್ರೇಜಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಕ್ರಿಯೇಟರ್ಸ್ಗಳೆಲ್ಲನೂ ಬರ್ತಾ ಇದ್ದಾರೆ. ಸೊ ಅದು ನೀವು ನೆಕ್ಸ್ಟ್ ವ್ಲಾಗಲ್ಲಿ ನೋಡ್ತೀರಾ. ಯಾವ್ಯಾವ ಕ್ರಿಯೇಟರ್ಸ್ ಬರ್ತಾರೆ, ನಾವೇನೇನು ಮಾಡ್ತೀವಿ ಅದೆಲ್ಲನೂ ತೋರಿಸ್ತೀವಿ. ಓಕೆ, ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ. ಇಲ್ಲಿವರೆಗೂ ವ್ಲಾಗ್ ನೋಡಿದ್ರೆ ಸಬ್ಸ್ಕ್ರೈಬ್ ಆಗಿ. ಎಫರ್ಟ್ಸ್ ಮ್ಯಾಟರ್ಸ್. ಬಾಯ್. ಹೇಳ್ಕೊಟ್ಬಿಡಿ ನೀಟಾಗಿ ಹಿಂಗೆ ಇಟ್ಕೊಳ್ಳೋದು. ಅವ್ನು ಪ್ರೋ.